ನಮಸ್ಕಾರ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂತಹ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ಈ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ 2020-21ನೇ ಸಾಲಿನ ಯುಡೈಸ್ ಪ್ಲಸ್ನಲ್ಲಿ ಸೆಕ್ಷನ್ 2 ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಅಪ್ಡೇಟ್ ಮಾಡುವ ಬಗ್ಗೆ ಹಾಗೂ ವ್ಯಾಲಿಡೇಟ್ ಮಾಡುವ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ತಾವು ತಮ್ಮ ಶಾಲಾ ಲಾಗಿನ್ನಲ್ಲಿ ಲಾಗಿನ್ನನ್ನಾಗಿ ನಂತರದಲ್ಲೇ ಮೆನು ಓಪನ್ ಆಗುತ್ತೆ. ಗಮನಿಸಿ, ಈ ಸ್ಕ್ರೀನ್ನ ಎಡಭಾಗಕ್ಕೆ ಬನ್ನಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಕಾಣುತ್ತೆ. ಡ್ಯಾಶ್ ಬೋರ್ಡ್ನ ಕೆಳಭಾಗದಲ್ಲಿ ಇದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ ಅಪ್ಡೇಟ್ ಸ್ಕೂಲ್ ಇನ್ಫಾರ್ಮೇಷನ್ ಆ್ಯಂಡ್ ಯುಡೈಸ್ ಪ್ಲಸ್ ಅಂತ ಏನು ಕಾಣ್ತಾ ಇದೆ ಇದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ. ಓಕೆ ಫ್ರೆಂಡ್ಸ್, ಯುಡೈಸ್ ಪ್ಲಸ್ ಫಾರ್ಮ್ಯಾಟ್ ಓಪನ್ ಆಗಿದೆ. ಇಲ್ಲಿ ನೋಟ್ ಅಂತ ಇರುತ್ತೆ, ಅದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಅನಂತರದಲ್ಲಿ ಹಾಗೆ ಕೆಳಗಡೆ ಬನ್ನಿ. ಈಗ ಸೆಕ್ಷನ್ 2 ಅನ್ನು ನೋಡೋಣ. ಇದು ಪೂರ್ಣವಾಗಿ ಫಿಸಿಕಲ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತಹದ್ದು. ಇದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ. B1 ಫಿಸಿಕಲ್ ಫೆಸಿಲಿಟಿ ಫಾರ್ಮೆಟ್ ಓಪನ್ ಆಗಿದೆ. ನಿಧಾನವಾಗಿ ಹಾಗೆ ಕೆಳಭಾಗಕ್ಕೆ ಬನ್ನಿ. ಸ್ಟೇಟಸ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ ಗೌರ್ಮೆಂಟ್ ಇರುತ್ತೆ. ಟೈಪ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ ಪಕ್ಕನ, ಕಚ್ಚನ, ಟೆಂಟ ಇವು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ನಂಬರ್, ಟೋಟಲ್ ನಂಬರ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಸ್ಕೂಲ್. ನಮ್ಮ ಶಾಲೆಯಲ್ಲಿ ಇರುವಂತಹ ಒಟ್ಟು ಕಟ್ಟಡಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹೊಸ ಕಟ್ಟಡಗಳು ಆಗಿದ್ದರೆ ಅಥವಾ ಡೆಮಾಲಿಷ್ ಆಗಿದ್ದರೆ ಇದನ್ನು ಚೇಂಜ್ ಮಾಡಿ. ಯಥಾಸ್ಥಿತಿಯಲ್ಲಿದ್ದರೆ ಅದನ್ನು ಹಾಗೆ ಮುಂದುವರಿಸಿ ಫ್ರೆಂಡ್ಸ್. ಪಕ್ಕ 6. ಆಫ್ ಬೌಂಡ್ರಿ ಬಗ್ಗೆ ನಮ್ಮ ಕಾಂಪೌಂಡ್ಸ್ ಏನಿದೆ ಅದರ ಮಾಹಿತಿಯನ್ನು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಮೇಲ್ಭಾಗದಲ್ಲಿ ನಾವು ಎಷ್ಟು ಬಿಲ್ಡಿಂಗ್ಸನ್ನು ಕೊಟ್ಟಿವಿ ಅದಕ್ಕೆ ಇಲ್ಲಿ ಟ್ಯಾಲಿ ಆಗಬೇಕು ಫ್ರೆಂಡ್ಸ್. ಕ್ಲಾಸ್, ಟೋಟಲ್ ಕ್ಲಾಸ್ ರೂಮ್ ಯೂಸ್ಡ್ ಫಾರ್ ಇನ್ಸ್ಟ್ರಕ್ಷನಲ್ ಪರ್ಪಸ್, ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಅಂಡರ್ ಕನ್ಸ್ಟ್ರಕ್ಷನ್ಸ್. ನಿರ್ಮಾಣದಲ್ಲಿದ್ದರೆ ಈ ಕಾಲಮನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗ ನಾವು ಮೇಲ್ಭಾಗದಲ್ಲಿ ಏನು 6 ಕಟ್ಟಡಗಳನ್ನು ಕೊಟ್ಟಿವೆ ಅವುಗಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಪ್ರಿ ಪ್ರೈಮರಿ, ಪ್ರೈಮರಿ, ಅಪ್ಪರ್ ಪ್ರೈಮರಿ, ಇನ್ನು 9th 10th ಹೀಗೆ ಮುಂದುವರಿತಾ ಹೋಗುತ್ತೆ. ಬಿ
total number of other rooms other than classrooms available in the school. 0. Classrooms in the school by conditions. ಕ್ಲಾಸ್ರೂಮ್ಸು ಯಾವ ಕಂಡೀಷ್ನಲ್ಸ್ ಇದೆ ಅದರ ಬಗ್ಗೆ ನಾವಿಲ್ಲಿ ಫಿಲಪ್ಪನ್ನು ಮಾಡಬೇಕಾಗತ್ತೆ. ಪಕ್ಕನ ಅಥವಾ ಬೇರೆ ಬೇರೆ ಮಾಹಿತಿ ಇದೆಯಾ, ಕೊನೆಗೆ ಯಾವುದೂ ಇಲ್ಲ ಅಂದರೆ ಟೆಂಟಾ ಇದಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಮೇಲ್ಭಾಗದಲ್ಲಿ ನಾವು 6 ಕಟ್ಟಡಗಳನ್ನು ಕೊಟ್ಟಿದ್ವಿ. ಗುಡ್ ಕಂಡೀಷನಲ್ಲಿ 4 ಇದೆ. ಮೈನರ್ ರಿಪೇರಿನಲ್ಲಿ 2 ಕಟ್ಟಡಗಳಿವೆ. ಟೋಟಲ್ 6. ಇದು ಟ್ಯಾಲಿ ಆಗಬೇಕು. ಮೇಲ್ಭಾಗದಲ್ಲಿ ಏನು ಕೊಟ್ಟಿದ್ದೀವಿ ಅದು ಇದು ಸೇಮ್ ಆಗಬೇಕು ಫ್ರೆಂಡ್ಸ್. ನೆಕ್ಸ್ಟ್ 2.5 ವೆದರ್ land in available for expansions of school facilities. Yes. ಮಾಸ್ಟರ್ ಕೊಠಡಿ ಇದೆಯಾ? ಇದ್ದರೆ ಎಸ್ ಹಾಕಿ, ಇಲ್ದಿದ್ರೆ ನೋವನ್ನು ಹಾಕಿ ಫ್ರೆಂಡ್ಸ್. ಟಾಯ್ಲೆಟ್ ಫೆಸಿಲಿಟಿ ನಂತರದಲ್ಲಿ ನಂಬರ್ ಆಫ್ toilet seats available excluding CWSN friendly toilets. 1. ಇದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ? ಬಾಯ್ಸ್ ಆಯಿತು. ಅದೇ ರೀತಿ ಗರ್ಲ್ಸು. ಟೋಟಲ್ CWNS ಮಕ್ಕಳಿಗಾಗಿ ಟಾಯ್ಲೆಟ್ಸ್ ಇದೆಯಾ ಅನ್ನೋ ಮಾಹಿತಿಯನ್ನು ಇಲ್ಲಿ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. CWSN ಮಕ್ಕಳ ಟಾಯ್ಲೆಟ್ಸ್ ಇದ್ದರೆ ಮಾತ್ರ ಇದನ್ನು ತಾವು ಫಿಲ್ ಮಾಡಬೇಕಾಗತ್ತೆ. ಟೋಟಲ್ ನಂಬರ್ ಆಫ್ ಟಾಯ್ಲೆಟ್ಸ್ including CWSN friendly toilets. ಒಟ್ಟಿಗೆ ಹಾಗೆ ನಿಧಾನವಾಗಿ ಕೆಳಗಡೆ ಬನ್ನಿ. ಡೀಟೇಲ್ಸ್ ಆಫ್ ಯೂರಿನಲ್ಸ್. ಟೋಟಲ್ ನಂಬರ್ ಅವೈಲೇಬಲ್ಲು ಎಷ್ಟಿದೆ, ವರ್ಕಿಂಗ್ ಕಂಡೀಷನಲ್ಲಿ ಎಷ್ಟಿದೆ, ಬಾಯ್ಸ್ಗೆ ಎಷ್ಟು, ಹೆಣ್ಮಕ್ಳಿಗೆ ಎಷ್ಟು, ಟೋಟಲ್ ಎಷ್ಟು ಮ್ಯಾಚ್ ಆಗಬೇಕು. ಈ ಬ್ಲೂನಲ್ಲಿ ಏನು ಕಾಣುತ್ತೆ ಅದು ಅಡಿಷನಲ್ ಮಾಹಿತಿ ಈ ವರ್ಷ ಇರೋದು. ಬಿ ಹೌ ಮೆನಿ ಆಫ್ ಅವೈಲೇಬಲ್ ಟಾಯ್ಲೆಟ್ಸ್ ಆರ್ ಯೂರಿನಲ್ಸ್. ಈ ಯೂರಿನಲ್ಸ್ ಬಗ್ಗೆ ಟೋಟಲ್ ನಂಬರ್ಸ್. ಅದೇ ಥರದಲ್ಲಿ ಬಾಯ್ಸ್ಗೆ ಎಷ್ಟು ಟಾಯ್ಲೆಟ್ಸ್ ಇದೆ, ಗರ್ಲ್ಸ್ಗೆ ಎಷ್ಟಿದೆ. ಮಲ ಮತ್ತು ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಿದ್ದು ಎರಡೂ ಸಮೇತವಾಗಿ ಮೇಲ್ಗಡೆ ಕಾಲಮ್ಸಲ್ಲಿ ಏನು ಫಿಲಪ್ ಮಾಡಿದ್ದೀವಿ ಅದಕ್ಕೆ ಟ್ಯಾಲಿ ಆಗಬೇಕು ಫ್ರೆಂಡ್ಸ್. (2.7c) If hand washing facilities available near toilet. Yes.
2.7b, weather indicators in available in girls toilet. ಎಸ್, ಈ ಬ್ಲೂನಲ್ಲಿ ಏನಿದೆ ಹೊಸ ಇನ್ಫಾರ್ಮೇಷನ್, ಹೊಸ ಮಾಹಿತಿ ಈ ಬ್ಲೂ ಕಲರಲ್ಲಿ ಕಾಣುತ್ತೆ, ಅಡಿಷನಲ್ ಇರೋವಂತಹದ್ದು. ಕುಡಿಯುವ ನೀರಿಗೆ ಸಂಬಂಧಪಟ್ಟಂತಹ ಮಾಹಿತಿ 2.8ಅಲ್ಲಿ ಫೀಡ್ ಮಾಡಬೇಕಾಗತ್ತೆ. ಮೇನ್ ಸೋರ್ಸಸ್ಸು ಯಾವುದಿದೆ ಅಂತ ಫ್ರೆಂಡ್ಸ್, ಏನಲ್ಲಿ ಹ್ಯಾಂಡ್ ಪಂಪ್ಸ್, ಪ್ರೊಟೆಕ್ಟೆಡ್ ವೆಲ್, unprotected well, tap water, packets or bottle, others. ಈ ಥರ ಎಸ್ ಆರ್ ನೋ ಅನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಬಿ ಬಂದು ವೆದರ್ ವಾಟರ್ ಪ್ಯೂರಿಫೈ ಅವೈಲೇಬಲ್. ಪ್ಯೂರಿಫೈ ವಾಟರ್ ಸಿಗ್ತಾ ಇದ್ದರೆ ಎಸ್ ಅನ್ನು ಹಾಕಿ, ಇಲ್ದಿದ್ರೆ ನೋವನ್ನು ಮೆನ್ಷನ್ ಮಾಡಿ. ಇನ್ನು ಶಾಲೆಯಲ್ಲೇ ಸಿ ವೆದರ್ ವಾಟರ್ ಪ್ಯೂರಿಫೈ ಈಸ್ ಟೆಸ್ಟೆಡ್ ಫ್ರಮ್ ವಾಟರ್ ಟೆಸ್ಟಿಂಗ್ ಲ್ಯಾಬ್. ಎಸ್ ಆರ್ ನೋ. 2.9 ಮಳೆ ಸಂಗ್ರಹ ನೀರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೇಳಿದ್ದಾರೆ. ಇನ್ನು ಕೈ ತೊಳೆಯುವಂತಹ ಹ್ಯಾಂಡ್ ವಾಶ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇಲ್ಲಿ ಎಸ್ ಅಂತ ಕೊಟ್ಟರೆ ಎಷ್ಟು ಪಾಯಿಂಟ್ಸನ್ನು ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ವೆದರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಅವೈಲೇಬಲ್ ಇನ್ ದ ಸ್ಕೂಲ್. ಎಸ್. ವೆದರ್ ಸೋಲಾರ್ ಪ್ಯಾನಲ್ ಅವೈಲೇಬಲ್ ಇನ್ ಸ್ಕೂಲ್. ಅವೈಲೇಬಲ್ ಸೋಲಾರ್ ಪ್ಯಾನಲನ್ನು ಇದ್ದರೆ ಎಸ್ ಹಾಕಿ, ಇಲ್ದಿದ್ರೆ ನೋ ಹಾಕಿ. ವೆದರ್ ಸ್ಕೂಲ್ ಹ್ಯಾಸ್ ಲೈಬ್ರರಿ ಫೆಸಿಲಿಟಿ, ಬ್ಯಾಂಕ್ ಫೆಸಿಲಿಟಿ, ರೀಡಿಂಗ್ ಕಾರ್ನರ್ಸ್ ಬಗ್ಗೆ ಈ ಮಾಹಿತಿ ಇಲ್ಲಿದೆ ಫ್ರೆಂಡ್ಸ್. ಎಸ್, ಎಷ್ಟು ಬುಕ್ಸು ಇದೆ? ಬುಕ್ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಪ್ರತಿ ಶಾಲೆಯಲ್ಲಿ ಬುಕ್ ಬ್ಯಾಂಕನ್ನು ಮಾಡಿರ್ತೇವೆ, ಹೀಗಾಗಿ ಎಸ್ ಅನ್ನು ಕೊಡೋಣ. ಬುಕ್ ಬ್ಯಾಂಕಲ್ಲಿ ಎಷ್ಟು ಬುಕ್ಸನ್ನು ಇದೆ ಅದನ್ನು ಎಂಟ್ರಿ ಮಾಡೋಣ. ರೀಡಿಂಗ್ ಕಾರ್ನರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಎಷ್ಟು ಬುಕ್ಸ್ ಇದೆ ಫಿಲಪ್ ಮಾಡೋಣ. Does the school have a full-time library? ನ್ಯೂಸ್ ಪೇಪರ್ಸು ಸಿಗುತ್ತಾ ಶಾಲೆಯಲ್ಲಿ? ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಎಸ್ ಆರ್ ನೋ. ವೆದರ್ ದ ಸ್ಕೂಲ್ ಹ್ಯಾವ್ ಪ್ಲೇಗ್ರೌಂಡ್ ಫೆಸಿಲಿಟಿ, ಆಟದ ಬಯಲು. ಎಸ್. ಇನ್ನು 2.13 ವೆದರ್ ದ ಸ್ಕೂಲ್ ಹ್ಯಾವ್ ಪ್ಲೇಗ್ರೌಂಡ್ ಫೆಸಿಲಿಟಿ, ಆಟದ ಬಯಲಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿದೆ ಫ್ರೆಂಡ್ಸ್. ವೆದರ್ ಮೆಡಿಕಲ್ ಚೆಕಪ್ ಆಫ್ ಸ್ಟೂಡೆಂಟ್ಸ್ ವಾಸ್ ಕಂಡಕ್ಟೆಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್. A. Total number of medical checkups conducted in the school during last academic year. ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ರೆ ಅದರ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗುತ್ತೆ. ವಾರ್ಮಿಂಗ್ ಟ್ಯಾಬ್ಲೆಟ್ಸನ್ನು ಆ ಮಕ್ಕಳಿಗೆ
ಕೊಟ್ಟಿರ್ತೀವಿ ಅಥವಾ ಅದರ ಎಸ್ ಆರ್ ನೋವನ್ನು ಫಿಲಪ್ ಮಾಡಬೇಕಾಗತ್ತೆ. ಈ ಎಲ್ಲವನ್ನೂ ಶಾಲೆಗಳಲ್ಲಿ ನಿರ್ವಹಿಸಿರ್ತೀವಿ ಫ್ರೆಂಡ್ಸ್. ಇನ್ನು ಐರನ್ ಟ್ಯಾಬ್ಲೆಟ್ಸು ಬಗ್ಗೆ ಮಾಹಿತಿ ಇದೆ. .15 whether ramp of disabled children needed to access classrooms exist. .15 ಡಿಸೇಬಲ್ ಮಕ್ಕಳು ಏನಿದ್ದಾರೆ, ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಏನಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ 2.15. ಇವರಿಗೆ ಸಂಬಂಧಪಟ್ಟಂತಹದ್ದು ರ್ಯಾಮ್ಸು ಫೆಸಿಲಿಟೀಸ್ ಇದೆಯಾ, ಕ್ಲಾಸ್ ರೂಮ್ಸ್ ವ್ಯವಸ್ಥೆ ಬಗ್ಗೆ ಕೇಳಿದ್ದಾರೆ. ಎಸ್ ಆರ್ ನೋ ಅನ್ನು ಕೊಡ್ತಾ ಹೋಗಿ. ಇನ್ನು 2.16 ಇಲ್ಲಿ ಇವರಿಗೆ ಸಂಬಂಧ CWNS ಮಕ್ಕಳ .16 ವೆದರ್ ಸ್ಕೂಲ್ ಹ್ಯಾಸ್ ಸ್ಪೆಷಲ್ ಎಜುಕೇಟರ್ಸ್. CWNS ಮಕ್ಕಳಿಗೆ ಸಂಬಂಧಪಟ್ಟಂತಹದ್ದು ಎಸ್ ಆರ್ ನೋ. 2.17 whether kitchen garden is available in school. Yes. ಡಸ್ಟ್ಬಿನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. Does the school have dustbin for collection of wastage? Each classroom ಟಾಯ್ಲೆಟ್ಸಲ್ಲಿ, ಅದೇ ರೀತಿಯಲ್ಲಿ ಕಿಚನ್ನಲ್ಲಿ ಡಸ್ಟ್ಬಿನ್ಸ್ ಬಗ್ಗೆ ಮಾಹಿತಿ ಇದೆ. ಇನ್ನು ಫರ್ನಿಚರ್ಸ್ ಬಗ್ಗೆ, ನಂಬರ್ ಆಫ್ ಸ್ಟೂಡೆಂಟ್ಸ್, ಫರ್ನಿಚರ್ಸ್ ಫಿಲಪ್ಪನ್ನು ಮಾಡಿ. ನಂತರ ಬಂದರೆ 2.22 ಫಸ್ಟ್ ಒನ್ ಮ್ಯಾಥಮೆಟಿಕ್ಸ್ ಕಿಟ್ ಬಗ್ಗೆ. ಸೀರಿಯಲ್ ನಂಬರ್, ಫೆಸಿಲಿಟೀಸ್, ಅವೈಲೇಬಿಲಿಟಿ. ಮ್ಯಾಥಮೆಟಿಕ್ಸ್ ಕಿಟ್ಟು ಪ್ರತಿ ಶಾಲೆಯಲ್ಲೇ ಕಿಟ್ ಇರುತ್ತೆ, ಎಸ್ ಅನ್ನು ಕೊಡೋಣ. ಸೈನ್ಸ್ ಕಿಟ್ಟು ಎಸ್ಸು. ಆಡಿಯೋ ವಿಸಲ್ಸ್ ಬಗ್ಗೆ ಇದೆ, ಆಡಿಯೋ ವಿಸಲ್ಸು ಎಸ್ ಅನ್ನು ಕೊಡೋಣ. ಇನ್ನು ಬೇರೆ ಯಾವುದಾದ್ರೂ ಫೆಸಿಲಿಟೀಸ್ ಇದ್ದರೆ ಮುಂದೆ ನೋಡ್ತಾ ಹೋಗಿ, ಇಲ್ದಿದ್ರೆ ನೋ ಅನ್ನು ಕೊಡಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕೆಳಭಾಗಕ್ಕೆ ಬರೋಣ. 2.31A ಲ್ಯಾಬ್ ಅವೈಲೇಬಲ್ ಇನ್ ಸ್ಕೂಲ್. ಸಾಮಾನ್ಯವಾಗಿ ಪ್ರೈಮರಿ ಹಂತದಲ್ಲೇ ಈ ಫೆಸಿಲಿಟೀಸು ಇರೋದಿಲ್ಲ. ಲ್ಯಾಬ್ ಇದ್ದರೆ ಎಸ್ ಅನ್ನು ಕೊಡಿ, ಸೈನ್ಸ್ ಲ್ಯಾಬ್. ಇಲ್ದಿದ್ರೆ ನೋವನ್ನು ಕೊಡಿ. 2.31B is the school covered under ICT scheme? No. ಇಲ್ಲಿ ಎಸ್ ಕೊಟ್ಟಾಗ ಇಯರ್ ಆಫ್ ಇಂಪ್ಲಿಮೆಂಟೇಷನನ್ನು ಫಿಲಪ್ ಮಾಡಬೇಕಾಗತ್ತೆ. ನೋ ಕೊಟ್ಟಾಗ ಇವು ಏನೂ ಇರೋದಿಲ್ಲ ಫ್ರೆಂಡ್ಸ್. ಇನ್ನು 2.32 does the school have following? ಲ್ಯಾಪ್ಟಾಪ್ ಆರ್ ನೋಟ್ಬುಕ್ ಇದೆಯಾ, ಎಸ್ ಆರ್ ನೋ. ಟ್ಯಾಬ್ಲೆಟ್ ಬಗ್ಗೆ
ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಇವುಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದೆ. ಇವು ಏನೇ ಇದೆ ಪ್ರೊಜೆಕ್ಟ್ರಿಂದ ಹಿಡಿದು LCD ಇವು ಏನಿದೆ ಇವುಗಳಿಗೆ ಇದ್ದರೆ ಎಸ್ ಅನ್ನು ಕೊಡೋಣ, ಇಲ್ದಿದ್ರೆ ನೋ ಅನ್ನು ಕೊಡೋಣ. ಕ್ಯಾಮರಾ, ವೆಬ್ ಕ್ಯಾಮರಾ, ಜನರೇಟರ್, ಇಂಟರ್ನೆಟ್ ಫೆಸಿಲಿಟೀಸ್, ಸ್ಕ್ಯಾನರ್, ವೆಬ್ ಸ್ಕ್ಯಾನರ್, ಇಂಟರ್ನೆಟ್ ಫೆಸಿಲಿಟೀಸ್, DTH ಫೆಸಿಲಿಟೀಸ್, ಈ ಥರ ಯಾವ್ಯಾವಿದ್ದರೆ ಅವೆಲ್ಲವಕ್ಕೂ ನಾವು ಎಸ್ ಅನ್ನು ಕೊಡೋಣ, ಇಲ್ದಿದ್ರೆ ನೋ ಅನ್ನು ಕೊಡೋಣ. ಇನ್ನು 2.33 ವೆದರ್ ICT ಬೇಸ್ಡ್ ಟೂಲ್ ಆರ್ ಯೂಸ್ಡ್ ಫಾರ್ ಟೀಚಿಂಗ್ ಕ್ಲಾಸಸ್ 1 to 12th. No. ನಂಬರ್ ಆಫ್ ಅವರ್ಸ್ ಸ್ಪೆಂಡ್ ಇಲ್ಲಿ ಎಸ್ ಅನ್ನು ಕೊಟ್ಟಾಗ ಈ ಮಾಹಿತಿಯನ್ನು ತುಂಬಬೇಕಾಗತ್ತೆ. ಅನಂತರದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅನಂತರದಲ್ಲಿ ಅಪ್ಡೇಟ್ಗೆ ಕೊಡಿ. ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ವ್ಯಾಲಿಡೇಟ್ ಕೊಡಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ನಮಸ್ತೆ.